ಸ್ನೇಹಿತರೆ, ಮಳೆ ಇಲ್ಲ ಮಳೆಗಿಲ್ಲ ಎನ್ನುವಂತಹ ಕಾಲ ಹೋಗಿ ಈಗ ಮಳೆ ನಿಂತರೆ ಸಾಕಪ್ಪ ಎನ್ನುವ ಕಾಲ ಬಂದಿದೆ. ಯಾಕೆಂದ್ರೆ ಈ ವರ್ಷದ ಮಳೆಗಾಲ ಮಾಡಿದ ಅನಾಹುತ ಹೇಳುತ್ತಿರೋದು. ಒಂದು ಕಡೆ ಗುಡ್ಡವೇ ಕುಸಿದು ನೆಲಸಮವಾಗಿದೆ. ಹಾಗೆಯೇ ಇನ್ನೊಂದೆಡೆ ನೆರೆಯ ನದಿಗಳಿಂದ ನೆರೆಯ ಹಾವಳಿ. ಒಟ್ಟಾರೆ ನೋವು, ಸಾವು, ನಿರಾಶ್ರಿತತೆ ಹೆಚ್ಚಾಗಿದೆ. ಆದರೆ ಇವತ್ತು ನಾನು ಹೇಳ್ತಾ ಇರೋ ವಿಷಯ ಭಾರೀ ಪ್ರವಾಹನೂ ಅಲ್ಲ, ಗುಡ್ಡ ಕುಸಿತವೂ ಅಲ್ಲ. ನಿಂತ ನೀರಲ್ಲೇ ಅಪಾಯ ಅಥವಾ ಅನಾಹುತ ಸಂಭವಿಸಬಹುದಾದಂತಹ ಡೆಂಗ್ಯೂ ಬಗ್ಗೆ ನಾನು ಈ ದಿನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಡೆಂಗ್ಯೂ ಒಂದು ಸಣ್ಣ ಸೊಳ್ಳೆಯಿಂದ ಹರಡುವಂತಹ ಕಾಯಿಲೆ. ಆದರೆ ಈ ಡೆಂಗ್ಯೂ ಸೊಳ್ಳೆ ಹಗಲಿನ ಸೊಳ್ಳೆ. ಇದು ಎಲ್ಲ ಸೊಳ್ಳೆಗಳ ಹಾಗೆ ರಾತ್ರಿಯ ಸೊಳ್ಳೆ ಅಲ್ಲ. ಹಗಲು ಸೊಳ್ಳೆ, ಹೆಣ್ಣು ಸೊಳ್ಳೆ ಹಾಗೂ ಸ್ವಚ್ಛ ನೀರಿನಲ್ಲಿ ಮೊಟ್ಟೆ ಇಡಬಹುದಾದಂತಹ ಸೊಳ್ಳೆ. ಈ ಡೆಂಗ್ಯೂ ಬಗ್ಗೆ ಅಲಕ್ಷ್ಯ ಮಾಡಿದರೆ ಕೆಲವರಿಗೆ ಲಕ್ಷ ಲಕ್ಷ ಹಣ ಕೊಡಬೇಕಾಗಬಹುದು. ಇದು ಅಲಕ್ಷ್ಯ ಮಾಡುವಂತಹ ಜ್ವರವೇ ಅಲ್ಲ. ಮೇಲ್ನೋಟಕ್ಕೆ ಸಾಧಾರಣದ ಜ್ವರ ಅಂತ ಕಂಡ್ರೂ ಸಹ ಇದು ಕ್ರಮೇಣ ಡೆಂಗ್ಯೂ ಆಗಿದ್ದರೆ ಬಹಳ ನೋವನ್ನ ಉಂಟು ಮಾಡುವುದರ ಜೊತೆಯಲ್ಲಿ ಕೊನೆಗೆ ಸಾವಿನ ತನಕ ಸಹ ತೆಗೆದುಕೊಂಡು ಹೋಗಬಹುದು. ಹಾಗಾಗಿ ಈ ಸೊಳ್ಳೆಯನ್ನು ಹುಡುಕುವುದು ಎಲ್ಲಿ? ಈ ಈಡಿಸ್ ಈಜಿಪ್ಟಿ ಸೊಳ್ಳೆ ಮನೆಯ ಹೊರಗೂ ಇರಬಹುದು ಅಥವಾ ಮನೆಯ ಒಳಗೂ ಇರಬಹುದು. ಮನೆಯ ಹೊರಗಡೆ ಇರುವಂತಹ ಈ ಸೊಳ್ಳೆ ನಿಯಂತ್ರಣ ನಮಗೆ ಮಾಡುವುದು ಅಸಾಧ್ಯವಾಗಬಹುದು. ಆದರೆ ಮನೆಯ ಒಳಗಿರುವಂತಹ ಈ ಸೊಳ್ಳೆಯನ್ನು ನಾವು ನಿಯಂತ್ರಿಸಬಹುದು. ಹೇಗಪ್ಪ ಅಂತಂದ್ರೆ, ಈಗ ಕಾರ್ ಪಾರ್ಕಿಂಗ್ ಜಾಗದಲ್ಲಿ ಏನೋ ಫಂಕ್ಷನ್ ಇತ್ತು ಅಂತ ಹೇಳಿ ಅರ್ಜೆಂಟ್ ಆಗಿ ಕಾರ್ ತೊಳೆದು ನೀರನ್ನ ಬಕೆಟ್ ನಲ್ಲಿ ಹಾಗೆ ಇಟ್ಟು ಮರೆತು ಬಿಟ್ಟು ಹೋಗ್ಬಿಡ್ತೀವಿ. ಇಂತಹ ಒಂದು ಬಕೆಟ್ ನಲ್ಲಿ ಇಟ್ಟ ನೀರಿನಲ್ಲಿ ಸಹ ಒಂದು ವಾರದ ನಂತರ ಈ ಸೊಳ್ಳೆ ಮೊಟ್ಟೆ ಇಟ್ಟು ಮನೆಯಿಂದಲೇ ಡೆಂಗ್ಯೂಗೆ ಕಾರಣ ಸಹ ಆಗಬಹುದು. ಹಾಗೆ ಮನೆ ಒಳಗೆ ಬಂದರೆ, ಈಗಂತೂ ಕೆಲವರ ಮನೆಯಲ್ಲಿ ಅಲಂಕಾರಿಕ ಗಿಡಗಳನ್ನ ಮನೆಯೊಳಗೆ ನೆಡುವುದನ್ನ ನೋಡ್ತಾ ಇದ್ದೇವೆ. ಮನೆಯಲ್ಲಿ ಪಾಟ್ ನಲ್ಲಿ ಇಟ್ಟು ಪಾಟ್ಗೆ ಹಾಕಿದ ನೀರು ನೆಲಕ್ಕೆ ತಾಗದಿರಲಿ ಅಂತ ಒಂದು ಪುಟ್ಟ ತಟ್ಟೆಯನ್ನು ಇಟ್ಟು ಅದನ್ನ ಸಾಕ್ತೀವಿ. ಆದರೆ ಇದರನ್ನ ನಾವು ಸಾಕಬೇಕಾದ್ರೆ ಆ ನೀರನ್ನ ಒಂದು ವಾರಕ್ಕೊಮ್ಮೆ ತೆಗೆದೇ ಇದ್ದರೆ ಅಲ್ಲಿಯೇ ಸಹ ಈ ಸೊಳ್ಳೆ ಜನಿಸಬಹುದು. ಇನ್ನು ಮನೆಯ ಒಳಗಡೆ ಬಂದಾಯಿತು, ಹಗಲೊತ್ತಿನಲ್ಲಿ 4:30-5 ಗಂಟೆ ಸಮಯದಲ್ಲಿ ಒಮ್ಮೆ ಬಾಲ್ಕನಿಗೆ ಹೋಗಿ ಹೊರಗಿನ ವಾತಾವರಣವನ್ನ ನೋಡ್ಬಿಡೋಣ ಅಂತ ಹೇಳಿ ಹೋದರೆ, ಬಾಲ್ಕನಿಯಲ್ಲಿ ಇಟ್ಟ ಪಾಟ್ಗಳ ಕುಡದಲ್ಲಿರುವಂತಹ ತಟ್ಟೆಯಲ್ಲಿ ನೀರೇನಾದರೂ ನಿಂತಿದ್ರೆ ಅಲ್ಲೂ ಸಹ ಈ ಡೆಂಗ್ಯೂ ಸೊಳ್ಳೆ ಉತ್ಪತ್ತಿಯಾಗುವ ಎಲ್ಲ ಲಕ್ಷಣಗಳು ಇರ್ತದೆ. ಹಾಗೆ ಟೆರೆಸ್ಗೆ ಹೋಗ್ಬಿಡೋಣ ಅಂತ ಟೆರೆಸ್ಗೆ ಹೋದರೆ, ಟೆರೆಸ್ನಲ್ಲಿ ನಮಗೆ ಅರಿವಿಲ್ಲದ ಹಾಗೆ ಇಟ್ಟ ಬಕೆಟ್ನಲ್ಲಿ ಅಥವಾ ನಲ್ಲಿಯ ಕೆಳಗಿಟ್ಟಂತಹ ಬಕೆಟ್ನಲ್ಲಿ ನೀರು ಬಿಟ್ಟು ಹೋಗಿದ್ದರೆ, ಒಂದು ವಾರಕ್ಕಿಂತ ಹೆಚ್ಚು ನೀರು ಅದರಲ್ಲಿ ಶೇಖರಣೆ ಆಗಿದ್ದರೆ, ನಂತರ ಅದೇ ಬಕೆಟ್ನಲ್ಲಿ ಸೊಳ್ಳೆ ಮೊಟ್ಟೆ ಇಡುವ ಎಲ್ಲ ಲಕ್ಷಣಗಳಿದ್ದರೆ ಡೆಂಗ್ಯೂ ಬರುವ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ ನಾವು ಮೊದಲು ಮನೆಯ ಸುತ್ತಮುತ್ತ, ಮನೆ ಮತ್ತು ಮನೆಯ ಸುತ್ತಮುತ್ತ ನಮ್ಮ ಡೆಂಗ್ಯೂ ಓಡಿಸುವ ಕಾರ್ಯಕ್ರಮವನ್ನ ಮಾಡಿಕೊಳ್ಳಬೇಕು. ಅದು ಹೇಗಪ್ಪ ಅಂತಂದ್ರೆ, ಪ್ರತಿ ಬಾರಿ ಮನೆಯಲ್ಲಿ ನೀರು ಶೇಖರಣೆಯಾಗುವಂತಹ ವಸ್ತುಗಳನ್ನ ನೋಡಿ ಅದರಲ್ಲಿ ವಾರಕ್ಕಿಂತ ಹೆಚ್ಚಿಗೆ ತೆರೆದಿಟ್ಟಿದ್ದರೆ ಈ ಸೊಳ್ಳೆ ತನ್ನ ಸಂತತಿಯನ್ನು ಬೆಳೆಸುವ ಎಲ್ಲ ಲಕ್ಷಣಗಳು ಸಹ ಇರುತ್ತದೆ. ಹಾಗಾಗಿ ಈ ಡೆಂಗ್ಯೂ ಸೊಳ್ಳೆಯನ್ನ ನಿಯಂತ್ರಿಸಲಿಕ್ಕೆ ನಾವು ಮನೆಯಲ್ಲಿ ಸರ್ವ ಸ್ವತಂತ್ರರು. ಇನ್ನು ಮನೆಯಲ್ಲಿ ಯಾರಿಗಾದರೂ ಡೆಂಗ್ಯೂ ಬಂದಿದ್ದರೆ ಔಷಧಿಯನ್ನ ತೆಗೆದುಕೊಳ್ಳುವುದರ ಜೊತೆಯಲ್ಲಿ ಸ್ವಲ್ಪ ತಂಪಾಗ್ಲಿ ಅಂತ ಎಳನೀರು ಕುಡಿಲಿಕ್ಕೆ ಅಥವಾ ಎಳನೀರು ತರಲಿಕ್ಕೆ ಹೋದರೆ ಅಲ್ಲಿ ಸಹ ಎಳನೀರನ್ನ ಕತ್ತರಿಸಿದ ಕರಟದ ಒಳಗೆ ಒಮ್ಮೆ ನೀರು ಶೇಖರಣೆಯಾಗಿದ್ದು ಒಂದು ವಾರ ರಭಸವಾಗಿ ಮಳೆಯೂ ಬೆಳೆಯದೆ ನಂತರ ಅದರಲ್ಲಿ ಶೇಖರಣೆಯಾದ ನೀರಿನಲ್ಲಿ ಈ ಡೆಂಗ್ಯೂ ಸೊಳ್ಳೆ ಉತ್ಪತ್ತಿಯಾದರೆ ಡೆಂಗ್ಯೂಗಾಗಿ ಎಳನೀರು ತರಲು ಹೋಗಿ ಡೆಂಗ್ಯೂ ಸೊಳ್ಳೆಯಿಂದ ಕಚ್ಚಿಕೊಳ್ಳುವ ಪರಿಸ್ಥಿತಿಯೂ ಇರುತ್ತದೆ. ಈ ಡೆಂಗ್ಯೂವನ್ನು ಮನೆಯಿಂದ ನಾವೇನೋ ಓಡಿಸಿರುತ್ತೇವೆ, ಆದರೆ ಹೊರಗಡೆಯಿಂದ ಡೆಂಗ್ಯೂ ಓಡಿಸುವುದು ಕಷ್ಟ ಸಾಧ್ಯ. ಇಷ್ಟಾಗಿಯೂ ಡೆಂಗ್ಯೂ ಬಂದರೆ ಆಸ್ಪತ್ರೆಗಳಿದೆ. ಆಸ್ಪತ್ರೆಗಳು ಇಂದು ಸಣ್ಣ ಸೊಳ್ಳೆಯಿಂದ ಬರುವ ದೊಡ್ಡ ಜ್ವರವನ್ನು ಗುಣಪಡಿಸುತ್ತದೆ.
ಹಾಗೆ ದೊಡ್ಡ ಕಾಯಿಲೆಯನ್ನು ಗುಣಪಡಿಸುತ್ತದೆ. ಆದರೆ ಆಸ್ಪತ್ರೆ ಒಂದು ಡೆಂಗ್ಯೂ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳುವುದು ಆಶ್ಚರ್ಯಕರ ಸಂಗತಿಯಾದರೂ ಸಹ ನಿಜ. ಮೊನ್ನೆ ಬೆಂಗಳೂರಿನ ತಣಿಸಂದ್ರದಿಂದ MCCHS ಲೇಔಟ್ ಶಿವರಾಮ ಕಾರಂತ ನಗರ ಇಲ್ಲಿ ಸುಮಾರು 4 ರಿಂದ 4.5 ಕಿಲೋಮೀಟರ್ ವರೆಗೆ ಆಸ್ಪತ್ರೆಯ ಸಿಬ್ಬಂದಿಗಳು, ಡಾಕ್ಟರ್ಗಳು, ನರ್ಸ್ಗಳು ಇವರೆಲ್ಲ ಸೇರಿ ಒಂದು ಡೆಂಗ್ಯೂ ಜಾಗೃತಿ ಜಾಥಾವನ್ನ ನಡೆಸಿ ಅದನ್ನ ಯಶಸ್ವಿಗೊಳಿಸುವುದರ ಜೊತೆಯಲ್ಲಿ ಡೆಂಗ್ಯೂ ಜಾಗೃತಿ ಬಗ್ಗೆ ತಜ್ಞರಿಂದ ಮಾತುಗಳು ಹೇಳಿ ನೀವು ಈ ಮೆಸೇಜ್ಗಳನ್ನ ತಗೊಂಡೋಗಿ ಅಲ್ಲಿ ತಲುಪಿಸಬೇಕು. ಮೇನ್ 7 ದಿವಸಕ್ಕೊಂದ್ಸರಿ. ಯಾಕೆ 7 ದಿವಸ? ದೇರ್ ಇಸ್ ಅ ಲೈಫ್ ಸೈಕಲ್. ಒಂದು ಸೊಳ್ಳೆ ಮೊಟ್ಟೆ ಇಟ್ಟು ಸೊಳ್ಳೆ ಆಗೋದಕ್ಕೆ 7 ದಿನ ಬೇಕು. ಸೊ 7 ದಿವಸಕ್ಕೊಂದ್ಸರಿ ನಾವು ಇದನ್ನ ಮಾಡ್ತಾ ಇದ್ರೆ ನಾವು ಮಸ್ಕಿಟೋ ಬ್ರೀಡಿಂಗ್ ಏನು ಸೊಳ್ಳೆ ಉತ್ಪತ್ತಿ ಆಗ್ತಿದೆ ಅದನ್ನ ನಾವು ಅಲ್ಲೇ ಕಟ್ ಮಾಡ್ಬಿಡ್ಬೋದು. ಸೊ ಇದು ಇಂಪಾರ್ಟೆಂಟ್ ಮೆಸೇಜ್. ನಾವೇ ಕಂಟ್ರೋಲ್ ಮಾಡ್ಕೊಬಹುದು. ಇದೆಲ್ಲ ನಮ್ಮ ಜವಾಬ್ದಾರಿ. ಕಮ್ಯುನಿಟಿ ಪಾರ್ಟಿಸಿಪೇಷನ್, ನಾಗರಿಕರ ಜವಾಬ್ದಾರಿ, ಸಿಟಿಸನ್ಸ್ ಜವಾಬ್ದಾರಿನೇ ಜಾಸ್ತಿ ಇದೆ ಡೆಂಗ್ಯೂ ಕಂಟ್ರೋಲ್ ಅಲ್ಲಿ. ಅದ್ರ ಜೊತೆಗೆ ಪ್ರೊಟೆಕ್ಷನ್, ಸ್ಕೂಲ್ಗೆ ಹೋಗೋ ಮಕ್ಕಳಿಗಿರ್ಬೋದು, ಹಾಫ್ ಸ್ಲೀವ್ಸ್ ಇರ್ತದೆ, ಹಾಫ್ ಇರ್ತದೆ, ಅವ್ರಿಗೆ ಲಾಂಗ್ ಸಾಕ್ಸ್ ಹಾಕೊಳ್ಳೋದಕ್ಕೆ ಅಟ್ಲೀಸ್ಟ್ ಇಲ್ಲವರೆಗೂ ಫುಲ್ ಸ್ಲೀವ್ಸ್ ಹಾಕೋದ್ರಿಂದ, ಆಮೇಲೆ ರೆಪಲೆಂಟ್ಸ್ ಲೈಕ್ ಓಡೋಮೋಸ್ ಇರ್ಬೋದು ಅಥವಾ ನೀಮ್ ಆಯಿಲ್ ಇರ್ಬೋದು, ಅಂದ್ರೆ ಬೇವಿನ ಎಣ್ಣೆ ಅಥವಾ ಕೋಕೋನಟ್ ಆಯಿಲ್ ನ ಅಪ್ಲೈ ಮಾಡೋದ್ರಿಂದ ಸೊಳ್ಳೆ ಕಚ್ಚೋದು ತುಂಬಾ ಕಡಿಮೆ ಆಗುತ್ತೆ. ಇದೊಂದು ಪ್ರೊಟೆಕ್ಷನ್. ಮತ್ತೆ ನೈಟ್ ಮಲಗ್ಬೇಕಾದ್ರೆ ಸೊಳ್ಳೆ ಪರ್ದ ಕಟ್ಕೊಂತೀವಿ. ಮಕ್ಕಳೆಲ್ಲ ಬರ್ತಾರೆ, ಬಂದು ಡೇ ಟೈಮ್ ಸ್ಕೂಲಿಂದ ಸುಸ್ತಾಗಿರ್ತಾರೆ, ಮಲ್ಕೊಂಡ್ಬಿಡ್ತಾರೆ. ಡೇ ಟೈಮ್ ನಾವ್ ಯಾರು ಮನೆಯಲ್ಲೂ ಇರೋದಿಲ್ಲ, ಯಾರು ಡೇ ಕೇರ್ ಇರ್ತಾರೆ, ಯಾರು ನೋಡ್ತಿರ್ತಾರೆ. ಅವ್ರಿಗೆ ಹೇಳ್ಬೇಕು ಅವಾಗ ಸೊಳ್ಳೆ ಪರ್ದ ಯೂಸ್ ಮಾಡಿ, ಅವಾಗ ರೆಪಲೆಂಟ್ ಯೂಸ್ ಮಾಡಿ ಅಂತ. ಯಾಕಂದ್ರೆ ಸೊಳ್ಳೆ ಕಚ್ತಾ ಇರೋದು ಡೇ ಟೈಮ್, ಅರ್ಲಿ ಮಾರ್ನಿಂಗ್ ಆರ್ ಆಫ್ಟರ್ನೂನ್ ಆರ್ ಇನ್ ಈವ್ನಿಂಗ್ ಬಿಫೋರ್ 4 o'clock ಆರ್ 6 o'clock ಆ ಸೊಳ್ಳೆ ಕಚ್ಚೋದು. ಯಾಕಂದ್ರೆ ಅದು ಲೈಫ್ ಸೈಕಲ್ ಆಕ್ಟಿವ್ ಆಗಿರೋದು ಡೇ ಟೈಮ್ ಅಲ್ಲಿ. ನಾವೇನ್ ನೋಡ್ತೀವಿ, ಇಷ್ಟಪ್ಪ ಸೊಳ್ಳೆ, ಇವತ್ತು ಸೊಳ್ಳೆ ಇಟ್ಕೊಳ್ಳುತ್ತೆ, ಆ ಸೊಳ್ಳೆ ಅಲ್ಲ, ಟೈಗರ್ ಮಸ್ಕಿಟೋ ಅಂತ ಹೇಳ್ತೀವಿ, ಅದು ಡೆಂಗು ಈಡಿಸ್ ಈಜಿಪ್ಟಿ ಅಂತ. ಸೊ ಅದು ಹಾಗೂ ಇದನ್ನ ತಡೆಗಟ್ಟಲು ಬೇಕಾದಂತಹ ಅವಶ್ಯಕ ವಸ್ತುಗಳ ವಿತರಣೆ ಇದನ್ನೆಲ್ಲ ಒಂದು ಆಸ್ಪತ್ರೆ ಮಾಡ್ತಾ ಇದೆ ಅಂತಂದ್ರೆ ನಿಮಗೆ ಆಶ್ಚರ್ಯವಾಗಿರಬಹುದಲ್ಲ. ಆದರೆ ಅದು ನಿಜ. ಸುರಕ್ಷಾ ಹಾಸ್ಪಿಟಲ್ ಎನ್ನುವ ಆಸ್ಪತ್ರೆ ಈ ಡೆಂಗ್ಯೂ ಜಾಗೃತಿಗಾಗಿ ಸುರಕ್ಷಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ ರೀತಿಯನ್ನ ನೀವು ನೋಡಿದ್ರಿ. ಇದರ ರೂವಾರಿ ಡಾಕ್ಟರ್ ಸಿದ್ದಪ್ಪ ಮಗಾರಿ ಹಾಗೂ ಅವರ ಧರ್ಮಪತ್ನಿ ಸ್ವಾತಿ ಮಗಾರಿ. ಇದರ ಜೊತೆಯಲ್ಲೇ ಹಿಂದೆ ಮನೆಯಿಂದಲೇ ಡೆಂಗು ಓಡಿಸಲು ಬೇಕಾದ ಕೆಲಸಗಳನ್ನ, ಪಾಟ್ನಿಂದ ನೀರು ತೆಗೆಯುವ ಕೆಲಸಗಳನ್ನ ಇವತ್ತೇ ಮಾಡಿ ಹಾಗೂ ಈ ವಿಷಯವನ್ನ ಇತರರಿಗೂ ಶೇರ್ ಮಾಡಿ. ಯಾಕೆಂದ್ರೆ ನಿಮ್ಮ ಮನೆಯಲ್ಲಿ ನೀರನ್ನ ತೆಗೆದು ಸ್ವಚ್ಛ ಮಾಡಿ ಸೊಳ್ಳೆ ಬರದಂತೆ ಮಾಡಿದರೂ ಸಹ ಪಕ್ಕದ ಮನೆಯವರಿಂದ ಈ ಡೆಂಗು ಸೊಳ್ಳೆ ನಿಮಗೂ ಕಚ್ಚಬಹುದು, ಅವರಿಗೂ ಬಾಧಿಸಬಹುದು. ಒಟ್ಟಾರೆ ಡೆಂಗು ನಿಯಂತ್ರಣಕ್ಕೆ ಆಸ್ಪತ್ರೆಯೊಂದು ಕೈಜೋಡಿಸಿದ ಸಂಗತಿ ನಿಜಕ್ಕೂ ಮೆಚ್ಚುವಂತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಯ್ತಲ್ಲ? ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಂತಹ ಹಲವಾರು ವಿಷಯಗಳಿಗೆ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇರಿ. ಧನ್ಯವಾದಗಳು.